ತಂದಾನೇ ನನಿತಾನ. ಪೂಜೆ ಪುನಸ್ಕಾರಗಳಿಗೆ ಮಾತ್ರವಲ್ಲದೆ ಅಲಂಕಾರಕ್ಕೂ ವಿವಿಧ ಬಗೆಯ ಹೂವುಗಳನ್ನು ಬಳಸಲಾಗುತ್ತದೆ. ಇತ್ತೀಚೆಗಂತೂ ಅಲಂಕಾರಿಕ ಹೂಗಳಿಗೆ ಬೇಡಿಕೆ ಹೆಚ್ಚಾಗತೊಡಗಿದೆ. ಆಂಥೋರಿಯಂ ಎಂಬುದು ಹೂಗುಚ್ಛಗಳು ಸೇರಿದಂತೆ ಅಲಂಕಾರಕ್ಕಾಗಿ ಬಳಸುವ ಪ್ರಧಾನ ಆಕರ್ಷಕ ಹೂವುಗಳಲ್ಲಿ ಒಂದಾಗಿದೆ. ಸಮಶೀತೋಷ್ಣ ವಲಯ ಈ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ಆಂಥೋರಿಯಂ ಒಂದು ಪ್ರಮುಖ ಹೂವಿನ ಬೆಳೆಯಾಗಿದ್ದು, ಈ ಹೂಗಳನ್ನು ಹೂಗುಚ್ಛ ತಯಾರಿಕೆಯಲ್ಲಿ ಹೆಚ್ಚು ಪ್ರಮುಖವಾಗಿ ಉಪಯೋಗ ಮಾಡಲಾಗುತ್ತಿದೆ. ಸೊ ಈ ಬೆಳೆಯನ್ನು ರೈತರು ಹಸಿರು ಮನೆ ಮತ್ತು ನೆರಳಿನ ಮನೆಯನ್ನು ನಿರ್ಮಿಸಿಕೊಂಡು ಅಲ್ಲಿ ಆರ್ಥಿಕ ದೃಷ್ಟಿಯಿಂದ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಬೆಳೆಯ ವಿಶಿಷ್ಟ ಏನು ಅಂತ ಹೇಳಿದ್ರೆ, ಇದು ಸಮಶೀತೋಷ್ಣ ವಲಯದಲ್ಲಿ ಹೆಚ್ಚು ಚೆನ್ನಾಗಿ ಬರೋದರಿಂದ ಮತ್ತು ಬಯಲು ಪ್ರದೇಶಕ್ಕೆ ಮತ್ತು ಕರಾವಳಿ ಅಥವಾ ಮಲೆನಾಡು ಪ್ರದೇಶಕ್ಕೆ ಬಹಳ ಸೂಕ್ತವಾಗಿ ಬರ್ತಕ್ಕಂಥ ಒಂದು ಹೂ ಬೆಳೆ ಆಗಿರೋದ್ರಿಂದ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಒಂದು ತಂಪಾದ ವಾತಾವರಣವನ್ನು ಉಪಯೋಗ ಮಾಡಿಕೊಂಡು ರೈತರು ನೆರಳಿನ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಆಕರ್ಷಕವಾಗಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಬಾರಿ ಇದನ್ನು ನಾಟಿ ಮಾಡಿದರೆ ಸುಮಾರು 8 ರಿಂದ 10 ವರ್ಷ ಇಳುವರಿ ಪಡೆಯಬಹುದು. ಉಷ್ಣಾಂಶ ಮಿತವಾಗಿದ್ದು ಸಾಕಷ್ಟು ನೆರಳು ಒದಗಿಸಿದಲ್ಲಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಪಡೆಯಲು ಸಾಧ್ಯ. ಇದಕ್ಕೆ ಮುಖ್ಯವಾಗಿ ವಾತಾವರಣ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಇದಕ್ಕೆ ತಂಪಾದ ವಾತಾವರಣ ಇರಬೇಕು ಅಂತ ಹೇಳ್ತೇವೆ. ಅಂದರೆ ಇದಕ್ಕೆ ನೆರಳಿನ ಅವಶ್ಯಕತೆ ಹೆಚ್ಚು. ಎಲ್ಲ ಬೆಳೆಗಳಿಗೂ ಬಿಸಿಲು ಬೇಕಾದರೆ ಈ ಬೆಳೆಗೆ 75% 80% ನೆರಳಿನ ಅವಶ್ಯಕತೆ ಇರುತ್ತೆ. ಅದನ್ನು ಪೂರೈಸಲಿಕ್ಕೆ ನಾವು 75% ನೆರಳಿನ ಪರದೆಗಳನ್ನು ಬೆಳೆಸ್ಕೊಂಡು ಇದನ್ನು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಉಷ್ಣಾಂಶ ಕೂಡ ಮಿತವಾಗಿರಬೇಕು. ಅಂದರೆ ಸುಮಾರು 28 ಡಿಗ್ರಿ ಉಷ್ಣಾಂಶ ಇದ್ದರೆ ಈ ಬೆಳೆಯು ಬಹಳ ಚೆನ್ನಾಗಿ ಬರ್ತದೆ. ಮತ್ತು 35 ಡಿಗ್ರಿವರೆಗೂ ಇದು ತಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಒಂದು ವೇಳೆ ಉಷ್ಣಾಂಶ ವಾತಾವರಣದಲ್ಲಿ ಹೆಚ್ಚಾದ ಪಕ್ಷದಲ್ಲಿ ನಾವು ಅದಕ್ಕೆ ಈ ಮಿಸ್ಟು ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನನ್ನು ನೀರನ್ನು ಉಪಯೋಗ ಮಾಡಿಕೊಂಡು ಆ ವಾತಾವರಣವನ್ನು ತಂಪಾಗಿ ಇರಿಸುವಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದಕ್ಕೆ ಬೆಳಕು ನಾನು ಹೇಳಿದಾಗೆ 80% ಬೆಳಕು ನೆರಳು ಬೇಕಾಗಿರೋದ್ರಿಂದ ಎರಡೂ ರೀತಿಯಲ್ಲಿ ನಾವು ನೆರಳನ್ನು ಅಳವಡಿಸ್ಕೋಬೋದು. ಒಂದು 50% ನೆರಳಿನ ಬಲೆಯನ್ನು ಒಂದು ಪದರವಾಗಿ ಮತ್ತು ಇನ್ನೊಂದು 35% ನೆರಳಿನ ಬಲೆಯನ್ನು ಇನ್ನೊಂದು ಪದರವಾಗಿ ಉಪಯೋಗ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೊಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಒಂದು ಬಾರಿ ನೆಟ್ಟಂಥ ಗಿಡದಿಂದ ಸುಮಾರು 7 ರಿಂದ 8 ವರ್ಷದವರೆಗೆ ರೈತರು ಇದರಿಂದ ಸತತವಾಗಿ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಎತ್ತರದ ಮಡಿಗಳನ್ನು ಶಿಫಾರಿತ ಅಂತರದಲ್ಲಿ ತಯಾರಿಸಿ ಆಂಥೋರಿಯಂ ನಾಟಿ ಮಾಡಬೇಕು. ಅದಕ್ಕೂ ಮೊದಲು ಸಾಕಷ್ಟು ತೆಂಗಿನ ನಾರಿನ ಪುಡಿ, ಸಾವಯವ ಗೊಬ್ಬರ, ದಪ್ಪ ಮರಳು ಹಾಕಿ ಮಡಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಅವಶ್ಯ. ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಸಸಿಗಳನ್ನು ಬಳಸಿ ಆಂಥೋರಿಯಂ ಬೆಳೆದಲ್ಲಿ 1 ರಿಂದ 1.5 ವರ್ಷಕ್ಕೆ ಹೂ ಬಿಡಲಾರಂಭಿಸುತ್ತವೆ. ಆಂಥೋರಿಯಂ ಬೆಳಿಬೇಕಾದ್ರೆ ನಾವು ಎತ್ತರದ ಮಡಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಮಡಿಗಳ ಅಗಲ ಸುಮಾರು 1.5 ಮೀಟರ್ ಅಥವಾ 1.2 ಮೀಟರ್ ಅಗಲ ಇರಬೇಕು. ಮತ್ತು ಎತ್ತರ ಸುಮಾರು 60 ಸೆಂಟಿಮೀಟರ್ ಇದ್ದರೆ ಉತ್ತಮ ಆಗ್ತದೆ. ಮತ್ತು ಕುಂಡದ ಮಾಧ್ಯಮವೂ ಸಹ ಇದಕ್ಕೆ ಬಹಳ ಮುಖ್ಯ. ಸೊ ಎಲ್ಲ ಬೆಳೆಗಳನ್ನು ನಾವು ಮಣ್ಣಿನಲ್ಲಿ ಬೆಳಿತೇವೆ, ಆದರೆ ಆಂಥೋರಿಯಂ ಬೆಳಿಬೇಕಾದ್ರೆ ಮಣ್ಣಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ಬೆಳೀತಕ್ಕಂಥ ಸಾಧ್ಯತೆ ಇಲ್ಲ. ಇಲ್ಲಿ ಈ ಪಾತಿಯಲ್ಲಿ ಆಂಥೋರಿಯಮನ್ನು ನಾವು ಕೃಷಿ ಮಾಡಬೇಕಾದ್ರೆ ಈ ತೆಂಗಿನ ನಾರಿನ ಪುಡಿಯನ್ನು ನಾವು ಯಥೇಚ್ಛವಾಗಿ ಉಪಯೋಗ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಈ ದಪ್ಪ ಮರಳು ಮತ್ತು ಚೆನ್ನಾಗಿ ಕಳಿತ ಗೊಬ್ಬರವನ್ನು ಸುಮಾರು 3-1-1 ಮಿಶ್ರಣದಲ್ಲಿ ನಾವು ಹದ ಮಾಡಿಕೊಂಡು ಮಾತಿಗೆ ತುಂಬಿ ಅಲ್ಲಿ ಗಿಡವನ್ನು ನೆಡ್ತಕ್ಕಂಥದ್ದು. ಮತ್ತು ಗಿಡವನ್ನು ಯಾವ ರೀತಿ ನಾವು ಸಸ್ಯಾಭಿವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಸಹ ಮುಖ್ಯವಾದ ಅಂಶ. ಇದರಲ್ಲಿ ನಾವು ಸಸ್ಯಾಭಿವೃದ್ಧಿಯನ್ನು ನಾವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಮಾಡಿಕೊಂಡ
ಸಸ್ಯಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಗಿಡ ಬೆಳೆದಂತೆ ಸುಮಾರು 5-6 ವರ್ಷಗಳ ನಂತರ ಸಾಕಷ್ಟು ಕಂದುಗಳು ಬರ್ತವೆ. ಆ ಕಂದುಗಳನ್ನು ಸಹ ನಾವು ಉಪಯೋಗ ಮಾಡಿಕೊಂಡು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಮೊದಲು ನಾವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಮಾಡಿಕೊಂಡ ಸಸ್ಯಗಳನ್ನು ಉಪಯೋಗ ಮಾಡೋದ್ರಿಂದ ಅವು ಗಿಡಗಳು ಬೇಗ ಹೂವನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಆಗ್ತವೆ. ಸುಮಾರು 1-1.5 ವರ್ಷದಲ್ಲಿ ಅವುಗಳು ಹೂವುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದಾಗ್ತದೆ. ಸೊ ಇಲ್ಲಿ ಮೊದಲನೇ ವರ್ಷ ನಮಗೆ ಅಷ್ಟೊಂದು ಹೂವುಗಳ ಉತ್ಪತ್ತಿ ಆಗೋದಿಲ್ಲ. ಸುಮಾರು ಒಂದು ಗಿಡದಿಂದ 2 ಅಥವಾ 3 ಹೂವುಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತು 2 ಮತ್ತು 3ನೇ ವರ್ಷದ ನಂತರ ಪ್ರತಿಯೊಂದು ಗಿಡ ಸುಮಾರು 5-6 ಹೂವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದುತ್ತೆ. ಮತ್ತು 3 ವರ್ಷದ ನಂತರ ಪ್ರತಿಯೊಂದು ಗಿಡದಿಂದ ನಾವು 8-10 ಹೂಗಳನ್ನು ಇಳುವರಿಯನ್ನು ಪಡಿಬೋದು. 8-10 ಅಡಿ ಎತ್ತರದ ಹಸಿರು ಮನೆ ಮತ್ತು ನೆರಳಿನ ಮನೆಯನ್ನು ನಿರ್ಮಿಸಿ ಆಂಥೋರಿಯಂ ಬೆಳೆಯಲಾಗುತ್ತದೆ. ಬೆಂಗಳೂರಿನ ಸುತ್ತಮುತ್ತ ತಂಪಾದ ವಾತಾವರಣವಿರುವುದರಿಂದ ನೆರಳಿನ ಮನೆ ಆಂಥೋರಿಯಂ ಬೆಳೆಗೆ ಸಾಕಾಗುತ್ತದೆ. ಆದರೆ ಇತರ ಸ್ಥಳಗಳಲ್ಲಿ ಗುಣಮಟ್ಟದ ಹೂವುಗಳನ್ನು ಪಡೆಯಲು ಹಸಿರು ಮನೆ ನಿರ್ಮಿಸುವುದು ಸೂಕ್ತ. ಇಲ್ಲಿ ನಾವು ನೆರಳಿನ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಇದರ ಒಂದು ವಿಸ್ತೀರ್ಣ ಏನಿದೆ ಸುಮಾರು 250 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ನಾವು ವಿಸ್ತೀರ್ಣವನ್ನು ಮಾಡ್ಕೊಂಡಿದ್ದೇವೆ. ಸೊ ಇದರಲ್ಲಿ ಸುಮಾರು 1000 ಗಿಡಗಳನ್ನು ನಾವು ಕೃಷಿ ಮಾಡ್ತಾ ಇದ್ದೇವೆ. ಇಲ್ಲಿ ಮತ್ತೆ 5 ತಳಿಗಳನ್ನು ಉಪಯೋಗ ಮಾಡ್ಕೊಂಡಿದ್ದೇವೆ. ತಳಿಗಳಲ್ಲಿ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಟ್ರಾಪಿಕಲ್ ಅಂತ ಹೇಳ್ತೇವೆ, ಮತ್ತು ಎಕ್ಸವಿಯಾ ಅಂತೇಳಿ, ಮತ್ತು ಚೀರ್ಸ್ ಅಂತೇಳಿ, ಮತ್ತು ಅಕ್ರೋಪೋಲಿಸ್. ಹಾಗೆ ಅಂದರೆ ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಬೇಡಿಕೆ ಇರತಕ್ಕಂಥ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಕೃಷಿಯನ್ನು ಮಾಡ್ತಕ್ಕಂಥದ್ದು. ಮತ್ತು ಇಲ್ಲಿ ಈ ನೆರಳಿನ ಮನೆಯ ಒಂದು ಎತ್ತರ ಸುಮಾರು 8-10 ಅಡಿ ಇರಬೇಕಾಗ್ತದೆ. ಮತ್ತು ಇದರ ವೆಚ್ಚಕ್ಕೆ ಬಂದರೆ ಪ್ರತಿ ಚದರ ಮೀಟರ್ಗೆ ಹಸಿರು ಪಾಲಿಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ನಮಗೆ ಸುಮಾರು 750-800-900 ರೂಪಾಯಿವರೆಗೂ ಖರ್ಚು ಬರ್ತದೆ. ಆದರೆ ನೆರಳಿನ ಮನೆಯಲ್ಲಿ 10% ಮಾತ್ರ ನಾವು ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯ. ನೆರಳಿನ ಮನೆಯಲ್ಲಿ ಸುಮಾರು 350-400 ರೂಪಾಯಿಗಳು ಖರ್ಚು ಬರ್ತಕ್ಕಂಥದ್ದು. ಸೊ ಇಲ್ಲಿ ಕಟ್ಟಡದ ನಿರ್ಮಾಣಕ್ಕೆ ಅಷ್ಟು ಬೇಕಾದರೆ ಮತ್ತು ಗಿಡಗಳು ಮತ್ತು ಕುಂಡದ ಮಾಧ್ಯಮ ಸಸ್ಯಕ್ಕೆ ಒದಗಿಸ್ತಕ್ಕಂಥ ಮಾಧ್ಯಮ ಏನಿದೆ ಅದು ಕೊಟ್ಟಿಗೆ ಗೊಬ್ಬರ, ಮರಳು ಮತ್ತು ಇತರೆ ವಸ್ತುಗಳಿಗೆ ಸುಮಾರು 400 ರೂಪಾಯಿಗಳ ಖರ್ಚು ಬರ್ತದೆ. ಅಂದರೆ ಒಟ್ಟು ಹಸಿರು ಮನೆ ಅಥವಾ ನೆರಳಿನ ಮನೆ ಮತ್ತು ಗಿಡಗಳ ಒಂದು ನಾಟಿ ಎಲ್ಲವೂ ಸೇರಿ ಸುಮಾರು 800 ರೂಪಾಯಿ ಒಂದು ಚದರ ಮೀಟ್ರಿಗೆ ಖರ್ಚು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ಉಪಯೋಗ ಮಾಡಿಕೊಂಡು ಅಂದರೆ ಬೆಂಗಳೂರು ಸುತ್ತಮುತ್ತಲಿನ ಜನಕ್ಕೆ ಏನು ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಿನ ಸುತ್ತಮುತ್ತ ತಂಪಾದ ವಾತಾವರಣ ಇರೋದ್ರಿಂದ ನಾವು ಆರ್ಥಿಕ ದೃಷ್ಟಿಯಿಂದ ನೆರಳಿನ ಮನೆಯನ್ನೇ ಉಪಯೋಗ ಮಾಡಿಕೊಂಡು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಈ ಮಲೆನಾಡು ಮತ್ತು ಗುಡ್ಡಗಾಡು ಪ್ರದೇಶ ಆಗಿರ್ಬೋದು ಅಥವಾ ಕರಾವಳಿ ಪ್ರದೇಶ ಆಗಿರ್ಬೋದು, ಅಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ವಾತಾವರಣದಲ್ಲಿ ಸಾಕಷ್ಟು ಉಷ್ಣಾಂಶ ಮತ್ತು ತೇವಾಂಶ ಇರುತ್ತೆ. ಮತ್ತು ಮಳೆ ಸತತವಾಗಿ ಬೀಳೋದ್ರಿಂದ ಗಿಡದ ಒಂದು ರೋಗಕ್ಕೆ ತುತ್ತಾಗ್ತಕ್ಕಂಥದ್ದು ಮತ್ತು ಕೀಟಗಳ ಹಾವಳಿ ಜಾಸ್ತಿ ಆಗ್ತದೆ. ಹಾಗಾಗಿ ಒಂದು ಗುಣಮಟ್ಟದ ಹೂಗಳನ್ನು ಆ ಪ್ರದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ನಾವು ಹಸಿರು ಮನೆಗಳು ಅಂದರೆ ಪಾಲಿಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಬೆಳೀತಕ್ಕಂಥದ್ದು ಸೂಕ್ತ. ಸೊ ಇಲ್ಲಿ ಈ ಬೆಳೆ ನಾವು ಬೆಳೀತಾ ಇರತಕ್ಕಂಥದ್ದು ಸುಮಾರು 2 ವರ್ಷವಾಗಿದೆ. ಸೊ ಒಂದು ಗಿಡದಿಂದ ಸರಾಸರಿ ಒಂದು 4-6 ಹೂಗಳನ್ನು ನಾವು ಪಡಿತಾ ಇದ್ದೇವೆ. ಸೊ ಇದರಲ್ಲಿ ನಾವು 5 ತಳಿಗಳನ್ನು ನಾನು ಆವಾಗಲೇ ಹೇಳಿದಾಗೆ ಹಾಕಿದ್ದೇವೆ. ಒಂದು ಟ್ರಾಪಿಕಲ್, ಇದು ಯಾವಾಗಲೂ ರೈತರು ಬೆಳಿಬೇಕಾದ್ರೆ ಸುಮಾರು 1000 ಗಿಡವನ್ನಾದರೂ ಒಂದು ತಳಿಯನ್ನು ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು. ಯಾತಕ್ಕೆ ಅಂದರೆ ಮಾರುಕಟ್ಟೆಗೆ ಸಾಗಿಸಬೇಕಾದ್ರೆ ಈ ಕೆಂಪು ಬಣ್ಣದ ತಳಿಗಳಿಗೆ ಜಾಸ್ತಿ ಮಾನ್ಯತೆ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಜಾಸ್ತಿ ಬೇಡಿಕೆ. ಸುಮಾರು 1000 ಗಿಡಗಳನ್ನು ಏನಾದರೂ ರೈತರು ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ತಳಿಯನ್ನು ಆಯ್ಕೆ ಮಾಡಿಕೊಂಡು ಬೆಳೀತಕ್ಕಂಥದ್ದು ಸೂಕ್ತ ಆಗ್ತದೆ. ಪ್ರತಿ 3-4 ವರ್ಷಕ್ಕೊಮ್ಮೆ ನೆರಳಿನ ಪರದೆಯನ್ನು ಬದಲಿಸುವುದು ಉತ್ತಮ. ಆಂಥೋರಿಯಂ ಬೆಳೆಯ ಸುತ್ತಲೂ ಆರ್ದ್ರತೆ ಕಾಪಾಡಿಕೊಳ್ಳಲು ನೆರಳಿನ ಮನೆಯಲ್ಲಿ ಫಾಗರ್ಸ್ ಅಳವಡಿಕೆ ಲಾಭದಾಯಕ.
ಒಂದು ಹಸಿರು ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ, ನೆರಳಿನ ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ, ಈ ನೆರಳಿನ ಈ ಕಟ್ಟಡ ಏನು ನಿರ್ಮಾಣ ಮಾಡಿರ್ತೇವೆ, ಈ ಕಬ್ಬಿಣದ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಸುಮಾರು 20 ವರ್ಷದವರೆಗೂ ಬಾಳಿಕೆ ಬರ್ತದೆ. ಆದರೆ ನೆರಳಿನ ಪರದೆಯ ಒಂದು ಆಯಸ್ಸು ಏನಿದೆ ಅದು ಸುಮಾರು 3 ರಿಂದ 4 ವರ್ಷಗಳು. 3 ರಿಂದ 4 ವರ್ಷಗಳಾದಮೇಲೆ ಆ ನೆರಳನ್ನು ಮಲೆಯನ್ನು ತೆಗೆದು ಹೊಸ ನೆರಳಿನ ಬಲೆಯನ್ನು ಅಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅದ್ರ ಜೊತೆಗೆ ಈ ಹ್ಯುಮಿಡಿಟಿ ಅಥವಾ ಆರ್ದ್ರತೆಯನ್ನು ನಾವು ಸರಿಯಾದ ಮಟ್ಟದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಈ ಮಿಸ್ಟಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಂದು ಭಾಗಕ್ಕೂ ನಾವು ಸುಮಾರು 2 ಮೀಟರ್ ಅಂತರದಲ್ಲಿ ಗಿಡದ ಮೇಲ್ಭಾಗದಲ್ಲಿ ಈ ಮಿಸ್ಟ್ಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಮತ್ತು ಗಿಡದ ಕೆಳಗಡೆ, ಗಿಡದ ಮೇಲ್ಭಾಗದಲ್ಲಿ ನಾವು ಸರ್ಫೇಸ್ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಿ, ಅದನ್ನು ಕೊಡೋದ್ರಿಂದ ವಾತಾವರಣದಲ್ಲಿ ಆರ್ದ್ರತೆಯನ್ನು ನಾವು ಕಾಪಾಡ್ಕೊಳ್ಳಿಕ್ಕಾಗ್ತದೆ. ಹಾಗೆ ಉಷ್ಣಾಂಶವನ್ನು ಸಹ ಬದಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನು ಮಾಡಿಕೊಂಡ್ರೆ ನಾವು ಈ ಕುಂಡದ ಅಥವಾ ಮಾಧ್ಯಮ ಏನು ನಾವು ಬೆಳಿತೇವೆ ಅದರ ಒಂದು ಪೋಷಕಾಂಶದ ನಿರ್ವಹಣೆಯನ್ನು ಮಾಡಬೇಕಾದ್ರೆ ಅದರನ್ನು ಪರೀಕ್ಷೆಗೆ ಒಳಪಡಿಸಿ ಅದಕ್ಕೆ ಎಷ್ಟು ಪೋಷಕಾಂಶ ಬೇಕಾಗ್ತದೆ, ಎಷ್ಟು ಸಾರಜನಕ ಬೇಕಾಗ್ತದೆ, ರಂಜಕ ಬೇಕಾಗ್ತದೆ, ಪೊಟ್ಯಾಷ್ ಬೇಕಾಗ್ತದೆ, ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಏನಿದೆ ಅದನ್ನು ತಿಳ್ಕೊಂಡು ನಾವು ಗಿಡಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ನಾಟಿ ಮಾಡಿದ ಮೊದಲ ವರ್ಷ ಯಾವುದೇ ಆದಾಯ ದೊರೆಯದಿದ್ದರೂ ಕ್ರಮೇಣ ಹೂವಿನ ಇಳುವರಿ ಹೆಚ್ಚುತ್ತಾ ಹೋಗಿ ಹೆಚ್ಚಿನ ಆದಾಯ ಲಭ್ಯವಾಗುತ್ತದೆ. ಮಾರುಕಟ್ಟೆಯಲ್ಲೂ ಉತ್ತಮ ಬೆಲೆ ಲಭ್ಯವಿದ್ದು ಒಂದು ಬಾರಿ ಕತ್ತರಿಸಿದ ಹೂ 15 ದಿನಗಳವರೆಗೆ ಬಾಳಿಕೆ ಬರುವುದರಿಂದ ಸಾಗಣೆ ಕೂಡ ಸುಲಭವಾಗಿದೆ. ವೆಚ್ಚವನ್ನು ನೋಡಿದಾಗ 1 ಚದರ ಮೀಟರ್ಗೆ ಸುಮಾರು ಮೊದಲನೇ ವರ್ಷದಲ್ಲಿ ನಮಗೆ 900 ರೂಪಾಯಿವರೆಗೂ ಬರ್ತದೆ. ಅದಾದ ನಂತರ ಗಿಡ ಕೊಂಡ್ಕೊಳ್ತಕ್ಕಂಥದ್ದಾಗಲಿ ನೆಡ್ತಕ್ಕಂಥದ್ದಾಗಲಿ ಇರೋದಿಲ್ಲ. ಏನೇ ಇದ್ರೂ ಗಿಡದ ಒಂದು ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಕೂಲಿಕಾರರ ಅವಶ್ಯಕತೆ ಇರ್ತದೆ. ಕೂಲಿಕಾರರು ಅಷ್ಟೇ, ಅಲ್ಲಿ ಸ್ವಲ್ಪ ಕೂಲಿಕಾರರನ್ನು ಬಯಸ್ತಕ್ಕಂಥ ಗಿಡ ಇದು. ಸೊ ಹಾಗಾಗಿ ಜಾಸ್ತಿ ಕೂಲಿಕಾರರ ಅವಶ್ಯಕತೆಯೂ ಇರೋದಿಲ್ಲ. ಸುಮಾರು 900 ರಿಂದ 950 ರೂಪಾಯಿ 1 ಚದರ ಮೀಟರ್ ಜಾಗಕ್ಕೆ ನಮಗೆ ಖರ್ಚು ಬರ್ತದೆ. ಮೊದಲನೇ ವರ್ಷ ರೈತರಿಗೆ ಏನೂ ಸಿಕ್ಕೋದಿಲ್ಲ ಅಂತಲೇ ಹೇಳಬೇಕು. ಎರಡನೇ ವರ್ಷದಿಂದ ನಂತರ ರೈತರಿಗೆ ಸುಮಾರು ಒಂದು ಗಿಡದಿಂದ ನಾನು ಆವಾಗಲೇ ಹೇಳಿದಾಗೆ 4 ರಿಂದ 6 ಹೂಗಳು ಸಿಗ್ತದೆ. ಸೊ ಒಂದು ಹೂವಿಗೆ ಸರಾಸರಿ ಮಾರುಕಟ್ಟೆಯಲ್ಲಿ ಒಂದು 12 ರಿಂದ 15 ರೂಪಾಯಿವರೆಗೂ ಇದೆ. ಮತ್ತು ಮದುವೆ ಸಮಾರಂಭಗಳ ಒಂದು ಋತುವಿನಲ್ಲಿ ಏನಾಗ್ತದೆ ಅಂದರೆ ಒಂದು ಹೂವಿಗೆ 20 ರೂಪಾಯಿ 25 ರೂಪಾಯಿ ಸಿಗ್ತಕ್ಕಂಥದ್ದು ಇದೆ. ಅದರ ಜೊತೆಗೆ ಎಲೆಗಳನ್ನು ಸಹ ಒಂದು ಗಿಡದಲ್ಲಿ ನಾವು ನಿಯಮಿತವಾಗಿ 3 ರಿಂದ 4 ಎಲೆಗಳನ್ನು ಮಾತ್ರ ಉಳಿಸ್ಕೊಳ್ತೇವೆ, ಉಳಿದ ಎಲೆಗಳನ್ನು ತೆಗಿತೇವೆ. ಆ ಉಳಿದ ಎಲೆಗಳೇನಿದೆ ಅದನ್ನು ಸಹ ಮಾರುಕಟ್ಟೆಗೆ ಕಳಿಸ್ಬೋದು. ಏಕೆ ಅಂತ ಹೇಳಿದ್ರೆ ಈ ಪುಷ್ಪಗುಚ್ಛ ನಿರ್ಮಾಣ ಮಾಡಲಿಕ್ಕೆ ಅಥವಾ ಮಾಡಲಿಕ್ಕೆ ಎಲೆಗಳ ಅವಶ್ಯಕತೆಯಲ್ಲೂ ಇರೋದ್ರಿಂದ ಒಂದು ಎಲೆಗೂ ಸಹ ಇದಕ್ಕೆ ಅಂತುರಿಯ ಮೆಲೆಗೂ ಸಹ ಮಾರುಕಟ್ಟೆ ಇರೋದ್ರಿಂದ ಅದರಿಂದನೂ ಸಹ ರೈತರಿಗೆ ಸಾಕಷ್ಟು ಆರ್ಥಿಕವಾಗಿ ಒಳ್ಳೆಯದಾಗ್ತದೆ. ಮೊದಲನೆಯದಾಗಿ ಬೆಂಗಳೂರು ಸುತ್ತಮುತ್ತ ಎಲ್ಲಿ ತಂಪಾದ ವಾತಾವರಣ ಇದೆಯೋ ಅಂಥ ಪ್ರದೇಶದಲ್ಲಿ ನಾವು ನೆರಳು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಬೆಂಗಳೂರಿನ ಸುತ್ತಮುತ್ತ ಇದರ ಕೃಷಿಗೆ ಸಾಕಷ್ಟು ಮಾನ್ಯತೆ ಇದೆ. ಅದ್ರ ಜೊತೆಗೆ ಈ ಚಿಕ್ಕಬಳ್ಳಾಪುರ ಆಗಿರ್ಬೋದು ಅಥವಾ ರಾಮನಗರ ಆಗಿರ್ಬೋದು ಮತ್ತು ಕೋಲಾರ, ಆನೇಕಲ್ ಪ್ರದೇಶದಲ್ಲೂ ಸಹ ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕಾಗ್ತದೆ. ಮತ್ತು ಕರ್ನಾಟಕದ ಇತರೆ ಭಾಗ ಅಂತ ಹೇಳಿದ್ರೆ ಬೆಳಗಾಂನಲ್ಲೂ ಸಹ ತಂಪಾದ ವಾತಾವರಣ ಇರೋದ್ರಿಂದ ಅಲ್ಲೂ ಸಹ ಪುಣೆ ಮಾರುಕಟ್ಟೆ ಬಹಳ ಹತ್ತಿರ ಇರೋದ್ರಿಂದ ಅಲ್ಲಿಗೆ ರೈತರು ಹೂಗಳನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಯಾವುದೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಈ ಹೂವನ್ನು ಸಾಗಿಸಲಿಕ್ಕೆ ತುಂಬ ಒಳ್ಳೆಯದು. ಏಕೆ ಅಂತ ಹೇಳಿದ್ರೆ ಇವುಗಳ ಶೇಖರಣಾ ಅವಧಿ ಜಾಸ್ತಿ. ಅಂದರೆ ಒಂದು ಬಾರಿ ಗಿಡದಿಂದ ಕಿತ್ತಂಥ ಹೂವು ಸುಮಾರು 15 ರಿಂದ 20 ದಿನಗಳ ಕಾಲ ಬಾಳಿಕೆ ಬರ್ತದೆ. ಸೊ ಹಾಗಾಗಿ ಅವುಗಳ ಶೇಖರಣಾ ಅವಧಿ ಜಾಸ್ತಿ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ರೈತರು ಕಳಿಸ್ಕೊಡ್ತಕ್ಕಂಥದ್ದು. ಮತ್ತು ಆರ್ಥಿಕ ನೆರವಿಗೆ ಬಂದರೆ ಈಗ ತೋಟಗಾರಿಕಾ ಇಲಾಖೆಯಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇದೆ. ಅದರ ಸಹಯೋಗದಲ್ಲಿ ಅವರ ತೋಟಗಾರಿಕಾ ಇಲಾಖೆಯ ಒಂದು ಆರ್ಥಿಕ ಇದನ್ನು ನಾವು ಉಪಯೋಗ ಮಾಡಿಕೊಂಡು 40% ಅವರಿಗೆ ಆರ್ಥಿಕ ಸಹಾಯಧನ ಸಿಗ್ತಕ್ಕಂಥ ಒಂದು ಸಾಧ್ಯತೆ. ಅದನ್ನು ಉಪಯೋಗ ಮಾಡಿಕೊಂಡ್ರೆ ರೈತರಿಗೆ ಇದು ಬಹಳ ಲಾಭದಾಯಕದ ಬೆಳೆ ಅಂತಲೇ ಹೇಳ್ಬೋದು. ಅನುಕೂಲವಿರುವ ಆಸಕ್ತ ರೈತ ಬಾಂಧವರು ಆಂಥೋರಿಯಂ ಕೃಷಿ ಕೈಗೊಂಡು ಉತ್ತಮ ಆದಾಯ ಗಳಿಸಬಹುದು.